ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ ಬರೋಬ್ಬರಿ 3 ತಿಂಗಳು ಕೂಡ ದಾಟಿ 4ನೇ ತಿಂಗಳು ಬಂತು. ಇನ್ನು ಕೂಡ ದರ್ಶನ್ಗೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಒಂದು ಕಡೆ ಆದರೆ, ಮತ್ತೊಂದು ಕಡೆ ದರ್ಶನ್ ಈಗ ಶಸ್ತ್ರಚಿಕಿತ್ಸೆಗೆ ಒಳಪಡಬೇಕಾದಂತಹ ಒಂದು ಸಂದರ್ಭ ಒದಗಿ ಬಂದಿದೆಯಾ ಅನ್ನುವಂಥ ಅನುಮಾನನೂ ಕೂಡ ಮೂಡಿದೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ನಂತರ ದರ್ಶನ್ ಗ್ರಹಚಾರ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ಅನ್ನೋದಕ್ಕೆ ಡೌಟೇ ಇಲ್ಲ. ಒಂದೊಂದೇ ಬೆಳವಣಿಗೆಯಲ್ಲಿ ದರ್ಶನ್ಗೆ ಈ ಜೈಲಿನ ಉರುಳು ಇದೆಯಲ್ಲ, ಅದು ಮತ್ತಷ್ಟು ಇನ್ನಷ್ಟು ಬಿಗಿ ಆಗ್ತಾನೆ ಇರುವಂಥ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ಕೂಡ ದಿನಕ್ಕೆ ಹೆಚ್ಚಾಗ್ತಿದೆ. ಒಂದು ಕಡೆ ಐಷಾರಾಮಿ ಬದುಕನ್ನು ಸಾಗಿಸಿಕೊಂಡು ಜಿಮ್ಮು, ಪಾರ್ಟಿ, ಪಬ್ಬು, ಎಣ್ಣೆ ಅಂತ ಹೇಳ್ಬಿಟ್ಟು ದಿನನಿತ್ಯವನ್ನು ಕೂಡ ಎಂಜಾಯ್ ಮಾಡ್ತಿದ್ದಂತಹ ದರ್ಶನ್ ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೆ, ರಾತ್ರಿಯಿಂದ ಬೆಳಗ್ಗೆವರೆಗೆ ಜೈಲು ಕಂಬಿಯನ್ನು ಬಿಟ್ಟರೆ ಬೇರೆ ಏನನ್ನೂ ಕೂಡ ನೋಡುವಂತಹ ಅಥವಾ ಬೇರೆ ಏನೇ ವರ್ಕೌಟ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಪಾರ್ಟಿ ಇರ್ಬೋದು, ಪಬ್ ಇರ್ಬೋದು, ಇನ್ನೊಂದು ಮತ್ತೊಂದು ಏನು ಕೂಡ ಇರದಂತಹ ಒಂದು ದುಸ್ಥಿತಿ ದರ್ಶನ್ಗೆ ಬಂದು ಒದಗಿದೆ. ಇದೇ ಸಂದರ್ಭದಲ್ಲಿ ದರ್ಶನ್ಗೆ ಬೆನ್ನು ನೋವು ಕೂಡ ಹೆಚ್ಚಾಗಿದೆ. ಈಗಾಗಲೇ ದರ್ಶನ್ನು ಒಳ್ಳೆ ಹಾಸಿಗೆ ಬೇಕು, ಒಳ್ಳೆ ದಿಂಬು ಬೇಕು, ಒಳ್ಳೆ ಹೊದಿಕೆ ಬೇಕು ಅಂತ ಹೇಳ್ಬಿಟ್ಟು ನಾನಾ ಮನವಿಗಳನ್ನು ಜೈಲಧಿಕಾರಿಗಳಿಗೆ ಸಲ್ಲಿಸಿದ್ರು ಕೂಡ ಅದ್ಯಾವುದಕ್ಕೂ ಕೂಡ ಇವ್ರು ಯಾರೂ ಕೂಡ ಸೊಪ್ಪು ಹಾಕಲಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ದರ್ಶನ್ಗೆ ಈಗ ಬೆನ್ನು ಹೆಚ್ಚಾಗಿದೆ. ಈ ಬೆನ್ನು ಹೆಚ್ಚಾದಂತಹ ಪರಿಣಾಮ ಈಗ ಇಲ್ಲಿ ಆಪರೇಷನ್ ಆಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ವೈದ್ಯರು ಕೊಟ್ಟಿದ್ದಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹಾಗಾದರೆ ಈ ಬಗ್ಗೆ ಏನಾಗ್ತಿದೆ ಬೆಳವಣಿಗೆ? ದರ್ಶನ್ಗೆ ಒಂದು ವೇಳೆ ಇಲ್ಲಿ ಜೈಲಿನ ಒಳಗಡೆ ಇರುವಂಥ ಸಂದರ್ಭದಲ್ಲಿ ಆಪರೇಷನ್ ಮಾಡದೇ ಇದ್ದರೆ ಈ ಕಾರಣವನ್ನು ಇಟ್ಕೊಂಡು ಜಾಮೀನನ್ನು ಪಡೆದು ಹೊರಗಡೆ ಬಂದ ಮೇಲೆ ಆಪರೇಷನ್ ಮಾಡಿಸ್ತಾರಾ, ಅಥವಾ ಜಾಮೀನಿಗೋಸ್ಕರ ಇಂಥದ್ದೊಂದು ಏನಾದರೂ ಡ್ರಾಮಾವನ್ನು ಮಾಡ್ತಾ ಇದ್ದಾರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ಪ್ರಶ್ನೆಗಳನ್ನು, ಅನುಮಾನಗಳನ್ನು ನಿಮ್ಮ ಮುಂದೆ ಇಡ್ತಾ ಈ ಸ್ಟೋರಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟ ದರ್ಶನ್ಗೆ ಬಳ್ಳಾರಿ ಜೈಲು ಒಂಥರ ಮಾವನ ಮನೆ ಥರ ಆಗೋಗಿದೆ. ಈಗಾಗಲೇ ಈ 1 ತಿಂಗಳು ಆಗ್ತಾ ಬಂತು. 1 ತಿಂಗಳಿನಿಂದ ದರ್ಶನ್ನು ಬಳ್ಳಾರಿ ಜೈಲಿಗೆ ಒಗ್ಗಿಕೊಳ್ಳುವಂಥ ಪ್ರಯತ್ನವನ್ನು ಎಷ್ಟೇ ಮಾಡಿದರೂ ಕೂಡ ಅದು ಸಾಧ್ಯವಾಗ್ತಿಲ್ಲ. ಬೆಂಗಳೂರು ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಆರಾಮಾಗಿದ್ದರು ಈ ದರ್ಶನ್ ಮಾತ್ರವಲ್ಲ, ದರ್ಶನ್ ಜೊತೆಗಿದ್ದಂತಹ ಸಹ ಕೈದಿಗಳು ಕೂಡ ಆರಾಮಾಗೇ ಇದ್ದರು. ಪಾರ್ಟಿ, ಒಂದು ರೀತಿಯಲ್ಲಿ ಟೀ ಪಾರ್ಟಿ, ಸಿಗರೇಟು, ಜೊತೆಗೆ ಎಲ್ಲ ಕೂತ್ಕೊಂಡು ಆರಾಮಲ್ಲಿ ಮಾತನಾಡೋದೇನೋ, ಹರಟೆ ಹೊಡೆಯೋದೇನೋ, ಜೊತೆಗೆ ವಿಡಿಯೋ ಕಾಲ್ ಮಾಡೋದೇನೋ. ಜೈಲು ಅನ್ನೋದಕ್ಕೆ ಯಾವ ರೀತಿಯಾದಂಥ ಅರ್ಥವೇ ಇರಲಿಲ್ಲ ಇಲ್ಲಿ ಪರಪ್ಪನಾಗ್ರಹಾರದಲ್ಲಿದ್ದಂಥ ಸಂದರ್ಭದಲ್ಲಿ. ಪರಿಣಾಮ ಬಳ್ಳಾರಿ ಜೈಲಿಗೆ ಎತ್ತಿ ಬಿಸಾಕಿದ್ರು. ಯಾವಾಗ ಬಳ್ಳಾರಿ ಜೈಲಿಗೆ ದರ್ಶನನ್ನು ಶಿಫ್ಟ್ ಮಾಡಿದ್ರು, ಎತ್ತಂಗಡಿ ಮಾಡಿದ್ರು, ಅವತ್ತಿನಿಂದ ಜೈಲು ಅಂತ ಹೇಳಿದ್ರೆ ಏನು ಅನ್ನೋದು ದರ್ಶನ್ಗೆ ಅರಿವಿಗೆ ಬಂದಿರುತ್ತೆ. ಅವತ್ತಿನಿಂದ ನಿರಂತರವಾಗಿ ದರ್ಶನ್ ಡೇ ಬೈ ಡೇ ಸೊರಗ್ತಾನೆ ಇದ್ದಾರೆ. ಜೈಲಿನ ಆವರಣದಲ್ಲಿ ಆಗಾಗ ಕಾಣಿಸ್ಕೊಳ್ಳುವಾಗ ಫ್ಯಾನ್ಸ್ ಎದುರು ನಗ್ನಗ್ತಾ ಇರುವಂತಹ ದರ್ಶನ್ ಒಳಗೊಳಗೆ ನುಂಗಲಾರದಷ್ಟು, ಹೇಳಲಾರದಷ್ಟು ನೋವನ್ನು ಅನುಭವಿಸ್ತಿದ್ದಾರೆ ಅನ್ನೋದು ಅವರ ಮುಖವೇ ಸಾರಿ ಹೇಳ್ತಿದೆ. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಆರೋಪಿ ದರ್ಶನ್ಗೆ ಈಗ ಹೊಸದೊಂದು ಸಮಸ್ಯೆ ಕಾಡೋದಕ್ಕೆ ಶುರುವಾಗಿದೆ. ಅದು ಕೂಡ ಆರೋಗ್ಯದ ಸಮಸ್ಯೆ, ಅದೂ ಕೂಡ ಗಂಭೀರವಾದಂಥ ಆರೋಗ್ಯದ ಸಮಸ್ಯೆ ಅನ್ನೋದು ಗೊತ್ತಾಗಿದೆ. ಅದೇ ಬೆನ್ನುವಿನ ಸಮಸ್ಯೆ. ಇದರಿಂದ ದರ್ಶನ್ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಅನ್ನೋದು ಹೀಗೆ ಗೊತ್ತಾಗ್ತಿರುವಂಥ ವಿಚಾರ. ಅಸಲಿಗೆ ದರ್ಶನ್ಗೆ ಈ ಸಮಸ್ಯೆ ಇವತ್ತು ನಿನ್ನೆಯಿಂದ ಇರೋದಲ್ಲ, ಸಾಕಷ್ಟು ಸಮಯದಿಂದ ಇದೆ. ಬಟ್ ಇತ್ತೀಚೆಗೆ ದರ್ಶನ್ ಮಲಗ್ತಿರುವಂಥ ರೀತಿ, ಮಲಗ್ತಿರುವಂಥ ಹಾಸಿಗೆ ಮತ್ತು ಎಕ್ಸಸೈಸ್ಗಳು ಏನೂ ಕೂಡ ಇಲ್ಲದಂಥ ಕಾರಣ ದರ್ಶನ್ ದೇಹ ಸ್ಥಿತಿಯೇ ಒಂದು ರೀತಿಯಲ್ಲಿ ಶೇಪ್ಔಟ್ ಆಗಿ ಹೋಗಿದೆ. ಜೊತೆಗೆ ಏನೂ ಕೂಡ ತಾಕತ್ತು ಇರದಂಥ ಪರಿಸ್ಥಿತಿಗೆ ದರ್ಶನ್ ತಲುಪಿದ್ದಾರಾ ಅನ್ನುವಂಥ ಅನುಮಾನ ಮೂಡುವಂತೆ ಮಾಡಿದೆ. ಬೆನ್ನು ಹೆಚ್ಚಾಗಿರೋದ್ರಿಂದ ವಿಮ್ಸ್ ಆಸ್ಪತ್ರೆಯ ವೈದ್ಯರು ಜೈಲಿನಲ್ಲಿಯೇ ದರ್ಶನ್ಗೆ ಆರೋಗ್ಯ ತಪಾಸಣೆಯನ್ನು ನಡೆಸಿದ್ದಾರೆ. ಈಗಾಗಲೇ ಬೆನ್ನಿನ ಹಿಂಭಾಗದಲ್ಲಿ ಊತ ಬಂದಿರುವಂಥ ಸಾಧ್ಯತೆ ಇದೆ. ಅವರಿಗೆ ಸರ್ಜರಿ ಮಾಡಿಸಲೇಬೇಕಾದಂಥ ಅಗತ್ಯತೆ ಇದೆ ಅಂತೇಳಿ ವೈದ್ಯರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ದರ್ಶನ್ಗೆ ಸ್ಕ್ಯಾನ್ ಮಾಡಿಸೋದಕ್ಕೆ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ತಿಳ್ಕೊಳ್ಳಿ, ಈ ಸಂದರ್ಭದಲ್ಲಿ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಆ ದರ್ಶನ್ಗೆ ಏನೇ ಆದರೂ ಕೂಡ ಅದರ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು. ಜೊತೆಗೆ ಜೈಲಧಿಕಾರಿಗೆ ಭರಿಸ್ತಾರೆ. ಹಾಗಾಗಿ ಇದು ಕೂಡ ದರ್ಶನ್ಗೆ ಒಂದು ರೀತಿಯಲ್ಲಿ ಹೇಗೆ ಏನು ಅನ್ನುವಂಥದ್ದು ಕನ್ಫ್ಯೂಷನ್ಸು. ಮತ್ತೊಂದು ಕಡೆ ಸರ್ಜರಿ ಅಂತ ಹೇಳಿ ಕೇಳಿದ ತಕ್ಷಣ ಸಹಜವಾಗಿ ಎಂಥವ್ರಿಗಾದರೂ ಕೂಡ ಆತಂಕ ಆಗುತ್ತೆ. ಇಲ್ಲಿ ಜೈಲಿನಲ್ಲಿ ಇದ್ಕೊಂಡು ನಾನು ಸರ್ಜರಿ ಮಾಡಿಸ್ಕೊಂಡು ನನ್ನನ್ನು ನೋಡೋದು ಯಾರು, ಆರೈಕೆ ಮಾಡೋದು ಯಾರು, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಇದೇ ಕಾರಣವನ್ನು ಇಟ್ಕೊಂಡು ಈಗ ಬೇಲ್ ಅಪ್ಲಿಕೇಶನನ್ನು ಕೂಡ ಮೂವ್ ಮಾಡೋದಕ್ಕೆ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬೆನ್ನು ಹೆಚ್ಚಾಗಿರೋದ್ರಿಂದ ದರ್ಶನ್ಗೆ ಸರ್ಜರಿಯೂ ಕೂಡ ಅಗತ್ಯ ಇದೆ ಅಂತೇಳಿ ಹೇಳಿರೋದ್ರಿಂದ ಸ್ಕ್ಯಾನ್ ಕೂಡ ಮಾಡಿಸ್ಬೇಕು, ಹೀಗೆಲ್ಲ ಸಾಕಷ್ಟು ಅಂಶಗಳನ್ನು ವೈದ್ಯರು ಹೇಳಿರೋದ್ರಿಂದ ಇದನ್ನೇ ಮೇಜರಾಗಿ ಇಟ್ಕೊಂಡು ಬೇಲ್ ಅಪ್ಲಿಕೇಶನನ್ನು ಮೂವ್ ಮಾಡಿ ಇಲ್ಲಿ ಬೇಲಿಗೆ ಇದೊಂದು ವಿಚಾರವನ್ನು ಕೂಡ ಸೇರಿಸಿ, ಈಗಾಗಲೇ ಬೇರೆ ವಿಚಾರವನ್ನು ಸೇರಿಸಿ ವಕೀಲರು ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅದ್ರ ಜೊತೆಗೆ ಇದೊಂದು ವಿಚಾರವನ್ನು ಕೂಡ ಸೇರಿಸಿ ಬೇಲ್ ಅಪ್ಲಿಕೇಶನನ್ನು ಹಾಕೋದ್ರ ಮೂಲಕ ಬೇಲನ್ನು ಪಡಿಬೇಕು ಅನ್ನುವಂತಹ ಚಿಂತನೆಯಲ್ಲಿ
ಅಂತ ಈಗ ಇಡೀ ಈ ದರ್ಶನ್ ಮತ್ತು ದರ್ಶನ್ ಪರ ವಕೀಲರು ಹಾಗೆಯೇ ದರ್ಶನ್ ಕುಟುಂಬದವರು ಯೋಚನೆಯನ್ನು ಮಾಡ್ತಿದ್ದಾರೆ. ಆದರೆ ದರ್ಶನ್ ಸ್ಕ್ಯಾನ್ ಮಾಡಿಸೋದಕ್ಕೆ ರೆಡಿ ಇಲ್ಲ. ನಾನು ಬಳ್ಳಾರಿಯಲ್ಲಿ ಸ್ಕ್ಯಾನ್ ಮಾಡಿಸೋದಕ್ಕೆ ರೆಡಿ ಇಲ್ಲ. ನಾನು ಬೆಂಗಳೂರಿಗೆ ಹೋದ್ಮೇಲೆ ಸ್ಕ್ಯಾನ್ ಮಾಡಿಸ್ತೀನಿ. ಸದ್ಯಕ್ಕೆ ನೋವು ನಿವಾರಕ ಮಾತ್ರೆ ಕೊಡಿ ಅಂತ ಹೇಳ್ಬಿಟ್ಟು ದರ್ಶನ್ ಕೋರಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ದರ್ಶನ್ ಈಗಾಗಲೇ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ಶುಕ್ರವಾರ ಅರ್ಜಿ ವಿಚಾರಣೆ ಕೂಡ ನಡೀತಿದೆ. ಅಂದರೆ ಇವತ್ತು ಅರ್ಜಿ ವಿಚಾರಣೆ ಕೂಡ ನಡೀತಿದೆ. ದರ್ಶನ್ಗೆ ಜಾಮೀನು ಸಿಗುತ್ತೆ ಅನ್ನುವಂಥ ಭರವಸೆ ಸಹಜವಾಗಿ ದರ್ಶನ್ ಕುಟುಂಬದವರಿಗೆ ಮತ್ತು ದರ್ಶನ್ ಪರ ವಕೀಲರಿಗೆ ಎಲ್ರಿಗೂ ಕೂಡ ಇದೆ. ಈ ವಿಚಾರದಲ್ಲಿ ಕೋರ್ಟು ಯಾವ ರೀತಿಯಾದಂಥ ಆದೇಶವನ್ನು ಹೊರಡಿಸುತ್ತೆ ಅನ್ನುವಂತಹ ಒಂದು ಕಾಯುವಿಕೆ ಸಹಜವಾಗಿ ಇದೆ, ಕುತೂಹಲವೂ ಕೂಡ ಇದೆ. ಜಾಮೀನು ಅರ್ಜಿ ವಿಚಾರಣೆ ಈಗಾಗಲೇ 2 ಬಾರಿ ಮುಂದಕ್ಕೆ ಹೋಗಿದೆ. ದರ್ಶನ್ ಪರ ವಕೀಲರು ವಾದ ಮಂಡನೆಗೆ ಹೆಚ್ಚಿನ ಸಮಯವನ್ನು ಕೇಳ್ತಿದ್ದಾರೆ. ಈ ಕಾರಣದಿಂದ ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗಿದೆ. ಸೊ ದಟ್ ಶುಕ್ರವಾರ ಈಗ ದರ್ಶನ್ ಪರ ವಕೀಲರು ಹಾಜರಾಗಿ ವಾದವನ್ನು ಮಂಡಿಸಿದ್ರು ಕೂಡ ಶುಕ್ರವಾರನೇ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ ಅಂತೇಳಿ ಹೇಳಕ್ಕೆ ಸಾಧ್ಯವಿಲ್ಲ. ಇತ್ತೀಚೆಗೆ ಡೆವಿಲ್ ಸಿನಿಮಾದ ನಿರ್ದೇಶಕರು ದರ್ಶನನ್ನು ಭೇಟಿ ಮಾಡಿದ್ದಾರೆ. ಸಿನಿಮಾಗೆ ಸಂಬಂಧಿಸಿದಂಥ ಕೆಲವೊಂದು ಮಾತುಕತೆಗಳನ್ನು ಕೂಡ ಮಾಡಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ದರ್ಶನ್ ಜೈಲಿನಲ್ಲಿ ಇರೋದರಿಂದ ಸಿನಿಮಾ ಕೆಲಸಗಳು ಜೊತೆಗೆ ಬೇರೆ ಬೇರೆ ಕೆಲಸಗಳು ಎಲ್ಲದೂ ಕೂಡ ನಿಂತು ಹೋಗಿದೆ. ಮತ್ತೊಂದು ಕಡೆ ಆರೋಗ್ಯ ಸಮಸ್ಯೆ, ಹೀಗೆ ನಾನಾ ಕಾರಣಗಳನ್ನು ಕೊಟ್ಟು ಈಗಾಗಲೇ ಬೇಲ್ ಅಪ್ಲಿಕೇಶನನ್ನು ಮೂವ್ ಮಾಡಿರೋದ್ರಿಂದ ಬೇಲ್ ಒಂದು ವೇಳೆ ಸಿಕ್ಕರೆ ದರ್ಶನ್ಗೆ ರಿಲೀಫ್, ಸಿಗದೇ ಇದ್ದರೆ ಮತ್ತಷ್ಟು ನರಕದ ಪರಿಸ್ಥಿತಿಯನ್ನು ಎದುರಿಸುವಂಥದ್ದು ಅನಿವಾರ್ಯ ಆಗಲಿದೆ. ಇನ್ನೊಂದಷ್ಟು ದಿನಗಳ ಕಾಲ ಇದೇ ಬಳ್ಳಾರಿಯ ಈ ಜೈಲಿನ ನರಕವನ್ನು ಅನುಭವಿಸಲೇಬೇಕು. ಅದರಲ್ಲಿ ಬೇರೆ ಆಪ್ಷನ್ನೇ ಇರೋದಿಲ್ಲ. ಬಟ್ ದರ್ಶನ್ ಮತ್ತು ದರ್ಶನ್ ಪರ ವಕೀಲರು ಸಿಕ್ಕಾಪಟ್ಟೆ ಸ್ಟ್ರಾಟಜಿಗಳನ್ನೇನೋ ಮಾಡ್ತಿದ್ದಾರೆ. ಅದಕ್ಕೆ ಸರಿಯಾಗಿ ವಿಮ್ಸ್ ವೈದ್ಯರು ಕೂಡ ಈಗಾಗಲೇ ಶಸ್ತ್ರಚಿಕಿತ್ಸೆಯ ಒಂದು ಸಬೂಬನ್ನು ಕೊಟ್ಟಿರುವಂಥದ್ದು, ಮಾಡಿಸ್ಕೊಳ್ಳೇಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಬಹುಶಃ ದರ್ಶನ್ಗೆ ವರವಾದರೂ ಕೂಡ ಅಚ್ಚರಿ ಇಲ್ಲ. ಬಟ್ ಇದ್ರ ಮೇಲೂ ಕೂಡ ಕೆಲವರಿಗೆ ಅನುಮಾನ ಇದೆಯಂತೆ, ಸುಮ್ಮನೆ ಹೇಳಿ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಹಾಗಿರೋದಿಲ್ಲ. ಸ್ಕ್ಯಾನ್ ಮಾಡಿದಾಗ ಕಂಪ್ಲೀಟ್ ರಿಪೋರ್ಟ್ ಸಿಗುತ್ತೆ. ಹಾಗೆ ಸುಮ್ಮನೆ ಸುಳ್ಳು ಹೇಳೋಕ್ಕೆ ಬರೋದಿಲ್ಲ. ಅದರ ಬೇಸಿಸ್ನಲ್ಲೇ ಈಗ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಅಚ್ಚರಿ ಏನಿಲ್ಲ ಅಂತೇಳಿ ಹೇಳ್ತಾ, ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದರ್ಶನ್ಗೆ ಜಾಮೀನು ಸಿಗಬಹುದು ಅಂತೇಳಿ ಅನಿಸುತ್ತಾ? ಶಸ್ತ್ರಚಿಕಿತ್ಸೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.